ಹಲೋ, ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಈ ದಿನ ನಿಮಗೆ ಪೇಟೆಯಿಂದ ತಂದ ತರಕಾರಿಗಳನ್ನು ಹೇಗೆ ನಾವು ಫ್ರಿಜ್ಜಲ್ಲಿ ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತ ತೋರಿಸ್ಕೊಡ್ತೇನೆ. ನಾನು ಹೇಗೆ ಸ್ಟೋರ್ ಮಾಡ್ತೇನೆ, ನನ್ನ ಪದ್ಧತಿ ಹೇಗಿದೆ ಅಂತ ನಾನು ನಿಮ್ಮ ಹತ್ರ ಹೇಳ್ತೇನೆ. ನೋಡಿ, ನಾನು ಮೊದಲು ತರಕಾರಿ ಪೇಟೆಯಿಂದ ತಂದ ಎಲ್ಲ ತರಕಾರಿಗಳನ್ನು ನೀಟಾಗಿ 2-3 ಸಾರಿ ರನ್ನಿಂಗ್ ವಾಟ್ರಲ್ಲಿ ತೊಳಿಬೇಕು. ರನ್ನಿಂಗ್ ವಾಟರಲ್ಲಿ ಎಲ್ಲ ತೊಳೆದು ಒಂದೊಂದೇ ಸಪ್ರೇಟಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿ ಸರಿಯಾಗಿ ನೆರಳಿನಲ್ಲಿ ಒಣಗಿಸಿದ್ದೇನೆ, ಫ್ಯಾನ್ ಅಡಿ. ಈಗೆಲ್ಲ ಒಣಗಿ ಆಗಿದೆ. ಅವನ್ನೆಲ್ಲ ಹೇಗೆ ಕಟ್ ಮಾಡಿಕೊಂಡು ನಾನು ಹೇಗೆ ಬೇರೆ ಬೇರೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಇದು ನೋಡಿ, ಶುಂಠಿ ನಾನು ಮೇಲೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಪೀಸ್ ಮಾಡಿ, ತುಂಬ ಸಣ್ಣದಲ್ಲ, ಬಾಕ್ಸಿಗೆ ಹಿಡಿಯುವಷ್ಟು ಶುಂಠಿಯನ್ನು ಈ ಥರ ತುಂಬಿಸಿಟ್ಟಿದ್ದೇನೆ. ಆಮೇಲೆ ಇದು ಬೆಂಡೆಕಾಯಿನ ಸಹ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಒಣಗಿ ಆದಮೇಲೆ ಕಟ್ ಮಾಡಿ ಒಂದು ಟಪ್ಪರ್ವೇರ್ ಬಾಕ್ಸಲ್ಲಿ ತುಂಬಿಟ್ಟಿದ್ದೇನೆ. ಹೀಗೆ ನಾವು ಬೆಂಡೆಕಾಯಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ಪಲ್ಯ ಮಾಡೋ ಟೈಮಲ್ಲಿ ಲೋಳೆ ಆಗೋದಿಲ್ಲ, ತುಂಬ ಚೆನ್ನಾಗಿ ಪಲ್ಯ ಆಗುತ್ತೆ. ಆಮೇಲೆ ನಿಂಬೆಹಣ್ಣುಗಳನ್ನು ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿ ಟಪ್ಪರ್ವೇರ್ ಬಾಕ್ಸಲ್ಲಿ ಹಾಕಿಟ್ಟರೆ ತುಂಬ ದಿನ ನಾವು ನಿಂಬೆಹಣ್ಣನ್ನು ಸ್ಟೋರ್ ಮಾಡ್ಬೋದು. ಕರಿಬೇವು ಸಹ ಕ್ಲೀನಾಗಿ ತೊಳೆದು ಬಟ್ಟೆ ಅಡಿ ಒಣಗಿಸಿ ಒಂದು ಟಿಶ್ಯೂ ಪೇಪರ್ ಹಾಕಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ ಒಗ್ಗರಣೆ ಟೈಮಲ್ಲಿ. ಅದೇ ಥರ ಕೊತ್ತಂಬರಿ ಸಹ ನೋಡಿ, ಅದೇ ಥರ ಸೇಮ್ ಬಾಕ್ಸಲ್ಲಿ ಕೆಳಗಡೆ ಅಡಿಯಲ್ಲಿ ಟಿಶ್ಯೂ ಪೇಪರ್ ಹಾಕಿ ಈ ಥರ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಇದು ಮತ್ತು ತುಂಬ ಕರಿಬೇವು ಜಾಸ್ತಿ ಇತ್ತು, ಇದನ್ನು ಸಹ ಮತ್ತೊಂದು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. ಇದು ಉದ್ದ ಅಲಸಂಡೆ ಸಹ ನಾನು, ಅದು ತುಂಬ ಉದ್ದಿರುತ್ತೆ, ಅದು ಫ್ರಿಜ್ಜಲ್ಲಿ ಹಿಡಿಯೋದಿಲ್ಲ. ಅದಕ್ಕೆ ಒಂದು 3 ಲೆಂತ್ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಒಣಗಿಸಿ ಆದಮೇಲೆ 3 ಲೆಂತ್ ಕಟ್ ಮಾಡಿ ಈ ಥರ ಟಪ್ಪರ್ವೇರಲ್ಲಿ ಇಟ್ಕೊಂಡಿದ್ದೇನೆ. ನಮ್ಗೆ ಅಡುಗೆ ಮಾಡೋ ಬೇಕಾದ ಟೈಮಲ್ಲಿ ಇದನ್ನು ಮತ್ತೆ ನಾವು ಸಣ್ಣಾಗಿ ಸಾಂಬಾರಿಗೆ ಕಟ್ ಮಾಡ್ಕೋಬೋದು. ಬೀನ್ಸ್ ಸಹ ಅಡುಗೆ ಮಾಡೋ ಟೈಮಲ್ಲಿ ಮತ್ತೆ ಸಣ್ಣಾಗಿ ಕಟ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ನಮಗೆ ಪಲಾವ್ಗೆ ಬೇಕಾಗುವಂಥ ಶೇಪಲ್ಲಿ ಸಹ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೇನೆ. ಇದು ಕ್ಯಾಪ್ಸಿಕಮ್ ಸಹ ಈ ಥರ ತೊಳೆದು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಅದು ಸಹ ನಮಗೆ ತುಂಬ ಸುಲಭ ಆಗುತ್ತೆ ಅಡುಗೆ ಮಾಡೋ ಟೈಮಲ್ಲಿ. ಕ್ಯಾರೆಟ್ ನೋಡಿ, ಕ್ಯಾರೆಟಿಗೆ ತುಂಬ ಮಣ್ಣಿರುತ್ತೆ, ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಡ್ರೈ ಮಾಡಿ ಆಮೇಲೆ ಪೀಲ್ ಮಾಡಿದ್ದೇನೆ. ಎಲ್ಲ ಪೀಲ್ ಮಾಡಿ ಉದ್ದುದ್ದಾಗಿ ಕಟ್ ಮಾಡಿ ಈ ಥರ ಸ್ಟೋರ್ ಮಾಡಿದ್ದೇನೆ. ನಮಗೆ ಇನ್ನೂ ಬೇರೆ ಪಲ್ಯಕ್ಕೆ ಆಮೇಲೆ ಕುರ್ಮಾಗೆ ಆಮೇಲೆ ಪಲಾವ್ಗೆ ಬೇಕಂದರೆ ಅದನ್ನು ತೆಗೆದುಬಿಟ್ಟು ಸಣ್ಣಾಗಿ ಪೀಸ್ ಮಾಡ್ಕೋಬೋದು. ಇಲ್ಲ ಇನ್ನೊಂದು ಬಾಕ್ಸಲ್ಲಿ ಇದಕ್ಕಿಂತ ಸಣ್ಣ ಪೀಸ್ ಮಾಡಿ ಇನ್ನೊಂದು ಸಣ್ಣ ಬಾಕ್ಸಲ್ಲಿ ಇಟ್ಕೋಬೋದು. ಇದು ಮೆಣಸಿನ್ಕಾಯಿ ಸಹ ಎಲ್ಲ ನೋಡಿ, ಎಲ್ಲ ತೊಟ್ಟೆಲ್ಲ ತೆಗೆದು ಒಂದು ಟಪ್ಪರ್ವೇರಲ್ಲಿ ಹಾಕಿದ್ದೇನೆ. ಇದು ಸ್ವಲ್ಪ ಸ್ಪ್ರೌಟ್ಸು ಮನೆಯಲ್ಲೇ ಬರ್ಸಿರೋದು ಸ್ಪ್ರೌಟ್ಸು ಒಂದು ಟಪ್ಪರ್ವೇರಲ್ಲಿ ಹಾಕಿಟ್ಟರೆ ನಮಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿನ್ಬೋದು. ಇನ್ನು ಟೊಮೆಟೊ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ, ಹೊರಗಡೆನೇ ಇಡ್ತೇನೆ. ಫ್ರಿಜ್ಜಲ್ಲಿ ಇಟ್ಟರೆ ಅದು ಹಣ್ಣಾಗೋದಿಲ್ಲ ನೋಡಿ. ಇಲ್ಲಿ ಕೆಲವೊಂದೆಲ್ಲ ಸ್ವಲ್ಪ ರಾ ಇರುತ್ತೆ, ಅದು ಹೊರಗಡೆ ಇಟ್ಟರೆ ಸರಿ ಚೆನ್ನಾಗಿ ರೈಪ್ ಆಗುತ್ತೆ. ಹಾಗೆ ಒಂದು ತೊಳೆದು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿ ಹೊರಗಡೆನೇ ಕಿಚನಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗಿ ರೈಪ್ ಆಗುತ್ತೆ. ಇದು ಬಂದು ಪಾಲಕ್ ಅದನ್ನು ಕಟ್ ಮಾಡಿ ಇಡಲಿಕ್ಕಾಗೋದಿಲ್ಲ, ಹಾಗೆ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಿ ತೊಳೆದ್ರೆ ಹಾಳಾಗಿಬಿಡುತ್ತೆ. ಬರೀ ನಾನು ಡ್ರೈ ಮಾಡಿ ಒಂದು ಕವರಲ್ಲಿ ಹಾಕಿದ್ದೇನೆ. ಅದೇ ಥರ ಹರವೆ ಸೊಪ್ಪು ಸಹ, ಆ ಸೊಪ್ಪುಗಳನ್ನು ಯಾವುದೂ ತೊಳಿಬಾರ್ದು, ಯಾಕಂದರೆ ಹಾಳಾಗುತ್ತೆ. ಬರೀ ಡ್ರೈ ಮಾಡಿ ಒಂದು ಕವರಲ್ಲಿ ಹಾಕಿಟ್ಟಿದ್ದೇನೆ. ಇನ್ನು ಕಟ್ ಮಾಡದೇ ಇರೋ ತರಕಾರಿಗಳು, ಇದು ಸಾಂಬಾರು ಸೌತೆ ಕಟ್ ಮಾಡಿ ಇಡಲಿಕ್ಕಾಗಲ್ಲ. ಆಮೇಲೆ ಇಲ್ಲಿ ಬೀಟ್ರೂಟ್ ಇದೆ, ಬೀಟ್ರೂಟನ್ನು ಸಣ್ಣ ಪೀಸ್ ಮಾಡಿ ಒಂದು ಬಾಕ್ಸಲ್ಲಿ ಕಟ್ ಮಾಡಿ ಇಟ್ಕೋಬೋದು. ನಾನು ಹಾಗೆ ತೊಳೆದು ಅದರಲ್ಲಿ ಕ್ಲೀನಾಗಿ ಇಟ್ಕೋಬೋದು. ಬೀಟ್ರೂಟ್ ಮತ್ತು ಸೌತೆಕಾಯಿ ಇದೆ, ಮೂಲಂಗಿ ಇದೆ. ಇದೆಲ್ಲವನ್ನು ಇಂಥದ್ದೊಂದು ಇದು ಕವರ್ ಇದೆ, ಒಂಥರ ಕರಿಬೇವು ಇದೆ, ಅಂದರೆ ಒಂದೊಂದು ಜವಾರಿ ಕರಿಬೇವು, ಲೋಕಲ್ ಕರಿಬೇವು, ಹೈಬ್ರಿಡ್ ಕರಿಬೇವು, ಆ ಥರ ನೋಡಿ. ಇಷ್ಟೆಲ್ಲ ನಾವು ಒಂದಿನ ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಅಡುಗೆ ಮಾಡೋ ಟೈಮಲ್ಲಿ ತುಂಬ ಈಸಿ ಆಗಿಬಿಡುತ್ತೆ. ಮತ್ತು ಒಂದು ವಾರಕ್ಕಿಂತಲೂ ಹೆಚ್ಚು ಬರುತ್ತೆ. ಈ ತರಕಾರಿ ಎಲ್ಲ ಹಾಳಾಗೋದಿಲ್ಲ. ಫ್ರೂಟ್ಸ್ಗಳನ್ನು ಬಾಕ್ಸ್ದಲ್ಲಿ ಹಾಕೋದು ಬೇಕಾಗಿಲ್ಲ. ಪೋಮ್ಗ್ರಾನೇಟ್ ಇದ್ದರೆ ಅದನ್ನು ಬಿಡಿಸಿ ಒಂದು ಟಪ್ಪರ್ವೇರಲ್ಲಿ, ಈ ಥರ ಖಾಲಿ ಟಪ್ಪರ್ವೇರಲ್ಲಿ ಹಾಕಿಡ್ತೇನೆ. ಆ್ಯಪಲ್ ಇಡ್ಬೋದು ಡೈರೆಕ್ಟಾಗಿ. ಬಾಳೆಹಣ್ಣು ಮಾತ್ರ ನಾನು ಡೈನಿಂಗ್ ಟೇಬಲಲ್ಲಿ ಹೊರಗಡೆ ಇಟ್ಕೊಳ್ತೀನಿ. ಇನ್ನೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಾನು ಇದೇ ಥರ ಬೇರೆ ಬೇರೆ ಥರದ್ದು ನಿಮಗೆ ತೋರಿಸ್ತಾ ಇರ್ತೇನೆ. ಥ್ಯಾಂಕ್ ಯು.